ಅದೇ ತಗೊಳ್ಳಿ, ನೀವು ಹೇಳಿದ್ರಲ್ಲ ಎಲ್ಲ ತರಕಾರಿನೂ ತೊಗೊಂಡು ಬಂದಿದ್ದೀನಿ. ತಂದಾ? ಸರಿ ಕೊಡಿ, ಪರವಾಗಿಲ್ಲ. ನಾನು ನೋಡ್ಕೊಂಡು ತಂದಿದ್ಯಲ್ಲ, ಸಂಜೆಗೆ ಅಡುಗೆ ಮಾಡಿಬಿಡು, ಎಲ್ಲ ತರಕಾರಿನೂ ಹಾಕ್ಬಿಡು ಚೆನ್ನಾಗಿ. ಹಾಂ ಸರಿ ಅತ್ತೆ, ಆಯಿತು. ಅತ್ತೆ, ನಾನು ನಿಮ್ಮ ಹತ್ರ ಒಂದು ವಿಷಯ ಕೇಳಬೇಕಿತ್ತು. ಏನು ಏನು ಕೇಳುವ? ಏನಿಲ್ಲ ಅತ್ತೆ, ಪಾಪು ಎಲ್ಲೋದ್ಲು? ಯಾಕೋ ತೋರಿಸ್ತಿದ್ಲು, ಮನಸ್ಸಿನಿ. ನಿಮ್ಮ ಮಾವ ಅದೇ ರೂಮಲ್ಲಿ ಮನ್ಗವಳೆ. ಅತ್ತೆ, ನಿಮ್ಮ ಮೊದಲನೇ ಮಗ ಮತ್ತು ಸೊಸೆ ಇದೇ ಮನೇಲಿದ್ರಾ? ನೀವು ಮೊದಲಿದ್ರಲ್ಲ ಆ ಮನೇಲಿದ್ರಾ? ಮೊದಲನೇ ಮಗ? ಯಾವ ಮೊದಲನೇ ಮಗ? ಅದೇ ಅತ್ತೆ, ರಾಕೇಶ್ ಅವ್ರ ಅಣ್ಣ. ಯಾವ ಅಣ್ಣು ಇಲ್ಲ, ಯಾರೂ ಇಲ್ಲ ಕಣವ, ಅವನೊಬ್ಬನೇ ಮಗ ನನಗೆ, ರಾಕೇಶ ಅವನೇ. ಅಮ್ಮ, ಏನಮ್ಮ ನೀನು? ಸತ್ತೋದ್ನಲ್ಲ ಅಣ್ಣ, ಅದೇ ಪಾಪ ಅವರಪ್ಪ, ಅದನ್ನ ಕೇಳ್ತಾ ಇದ್ದಾಳೆ. ನೀನೇನು ಯಾರು ಇಲ್ವೇ ಇಲ್ಲ ನಂಗೆ ಹೇಳ್ತಿದ್ದಿಲ್ಲ, ಸತ್ತೋದ ತಕ್ಷಣ ಮಕ್ಕಳೇ ಇಲ್ಲ ಅಂತ ಹೇಳ್ಬಿಡ್ತಾರಾ? ಯಾರ್ಲಾ? ಓ ಹ್ಞೂ ಹ್ಞೂ ಹ್ಞೂ, ನನ್ನ ಮಗ ಇವನು ದೊಡ್ಡನು. ಕಣವ, ಅವರು ಇನ್ನೊಂದು ಮನೇಲಿದ್ವಲ್ಲ ಅಲ್ಲೇ ಇದ್ದಿದ್ದು, ಅದೇ ಮನೇಲಿ. ನಿಂಗೇನು ತಲೆ ಕೆಟ್ಟಿದೆ? ಮೊದಲೇ ಹೇಳಿದ್ದೆ ತಾನೇ ನಾನು, ಹೇಳಕ್ಕಾಗಲ್ವಾ? ಮರ್ತೇ ಬಿಡ್ತೀಯಲ್ಲ ನೀನು. ಅಯ್ಯೋ, ಸಡನ್ನಾಗಿ ಮರ್ತೋಯ್ತು ಕನ್ಲಾ, ಅವ್ಳು ಸಡನ್ನಾಗಿ ಕೇಳ್ಬಿಟ್ಲಾ, ನೀನು ಹೇಳ್ಕೊಟ್ಟಿದ್ದೆಲ್ಲ ಮರ್ತೇ ಹೋಯ್ತು ನನಗೆ. ಏನು ಅನಾಹುತ ಆಗುತ್ತೋ ಏನೋ. ಥೂ, ನನ್ನ ಮಗನಿಗೆ ಸತ್ಯ ಹೇಳು, ಸತ್ಯ ಹೇಳು ಅಂತ ಮದುವೆಗೆ ಮುಂಚೆಯಿಂದ ಬಡ್ಕೊಂಡು ಸಾಯ್ತಾ ಇದ್ದೀನಿ. ಹಾಂ, ಏನು ಮಾಡ್ಬಿಟ್ಟಾಳು ಸದ್ಯ ಗೊತ್ತಾಗ್ಬಿಟ್ರೆ, ಇದು ಯಾಕೆ ಹಿಂಗೆ ಆಡ್ತಾ ಇದ್ದಾನೋ ಅದೇನೋ ದೇವ್ರಿಗೆ ಗೊತ್ತು ಕಣಪ್ಪ. ಥೂ, ನಮ್ಮನ್ನೂ ನೆಮ್ಮದಿಯಾಗಿರಕ್ಕೆ ಬಿಡಕ್ಕಿಲ್ಲ. ನೇತ್ರ, ಯಾಕೆ ಹಂಗೆ ಬಂದ್ಬಿಟ್ಟೆ? ಓ ಅಮ್ಮ, ವಯಸ್ಸಾಯ್ತಲ್ವಾ, ಅವ್ರಿಗೆ ನೆನಪಿರಲ್ಲ, ಸ್ವಲ್ಪ ಮರ್ತ್ಕೊಂಡ್ಬಿಟ್ಟಿರ್ತಾರೆ, ಅದಕ್ಕೆ ಹಂಗೆ ತಡ್ವರ್ಸ್ಕೊಂಡು ಹೇಳಿದ್ದಾರೆ ಅಷ್ಟೇ. ನೀನೇನು ಬೇಜಾರು ಮಾಡ್ಕೊಬೇಡ. ರಾಕೇಶ್, ನಾನು ನಿಮ್ಮನ್ನು ಎಷ್ಟು ನಂಬಿದ್ದೆ, ನನಗೆ ಮೋಸ ಮಾಡಿಬಿಟ್ರಿ ಅಲ್ವಾ ನೀವು? ಇನ್ನು ಎಷ್ಟು ದಿನ ಇದನ್ನೆಲ್ಲ ಮುಚ್ಚಿಡ್ತೀರಾ? ಇನ್ನು ಎಷ್ಟು ದಿನ ರಾಕೇಶ್? ಏನು ಹೇಳ್ತಿದ್ಯಾ ನೇತ್ರ? ನಾನೇನು ಮುಚ್ಚಿಟ್ಟಿದ್ದೀನಿ? ಸಾಕು ರಾಕೇಶ್, ಇನ್ನು ನಾಟಕ ಆಡಬೇಡಿ ನೀವು. ನಿಮ್ಮ ನಾಟಕ ಎಲ್ಲ ನೋಡೋಕ್ಕೆ ನಾನು ರೆಡಿ ಇಲ್ಲ. ನಿಮ್ಮ ಬುದ್ಧಿ ಏನು, ನೀವೇನು ಅಂತ ನನಗೆಲ್ಲ ಚೆನ್ನಾಗಿ ಗೊತ್ತಾಗಿದೆ. ಇನ್ನು ಈ ನಾಟಕ ಆಡ್ಬಿಟ್ರೆ ನಾನು ಸುಮ್ಮನೆ ಇರೋದಿಲ್ಲ. ಏನಾಯ್ತು ನೇತ್ರ ನಿನಗೆ? ಯಾಕೆ ಹಿಂಗೆ ಆಡ್ತಿದ್ಯಾ? ಏನಾಯ್ತಾ? ನಿನ್ನ ಬಂಡವಾಳ ಏನು ಅಂತ ಗೊತ್ತಾಯ್ತು, ನೀನು ಎಂಥ ಮೋಸ್ಕರ ಅಂತ ಗೊತ್ತಾಯ್ತು, ನನಗೆ ಸುಳ್ಳು ಹೇಳಿ ಮದುವೆ ಆಗಿದೆ ಅಂತ ಗೊತ್ತಾಯ್ತು. ನಿನ್ನ ನಾಟಕಗಳು, ನಿನ್ನ ಬುದ್ಧಿ ಎಲ್ಲ ನನಗೆ ಗೊತ್ತಾಗಿದೆ ರಾಕೇಶ್. ಏನು ಹೇಳ್ತಿದ್ಯಾ ನೇತ್ರ? ಏನು ಗೊತ್ತಾಯ್ತು ನಿನಗೆ? ಯಾರು ಹೇಳಿದ್ರು? ಒಂಚೂರು ಬಿಡ್ಸ್ ಹೇಳು. ನಿನಗೆ ಮೊದಲೇ ಮದುವೆ ಆಗಿತ್ತು, ಡಿವೋರ್ಸ್ ಆಗಿದೆ, ಆ ಮಗು ಇದೆಯಲ್ಲ ಮನೇಲಿ, ಅದು ನಿಂದೇ ಮಗು, ಮೊದಲನೇ ಹೆಂಡತಿ ಮಗು. ಇದೇ ತಾನೇ ಸತ್ಯ? ಇದೇ ತಾನೇ ಸತ್ಯ ರಾಕೇಶ್? ನನ್ನ ಹತ್ರ ಸುಳ್ಳು ಯಾಕೆ ಹೇಳಿದ್ರಿ? ನನಗೆ ಯಾಕೆ ಮೋಸ ಮಾಡಿದ್ರಿ? ನಿಮ್ಮನ್ನ ಎಷ್ಟು ನಂಬಿದ್ದೆ ರಾಕೇಶ್ ನಾನು, ಯಾಕೆ ಹಿಂಗೆ ಮಾಡಿದ್ರಿ? ಇದು ನೀನು ತಪ್ಪು ತಿಳ್ಕೊಂಡ್ಯಾ? ಯಾರು ನಿಂಗೆ ಇದನ್ನೆಲ್ಲ ಹೇಳಿದ್ದು? ಹಾಂ, ನಿಮ್ಮ ಫ್ರೆಂಡು ಅಂತ ಆಫೀಸ್ಗೆ ಬಂದಿದ್ಲಲ್ವಾ ಮೊನ್ನೆ, ನಿನ್ನೆ ಮನೆಗೂ ಬಂದಿದ್ಲಲ್ವಾ, ಅವಳೇ ಹೇಳಿದ್ದು. ಮಾರ್ಕೆಟಿಂದ ನಾನು ಮಾರ್ಕೆಟ್ಗೆ ಹೋಗೋಕೆ ಚೆನ್ನಾಗಿದ್ದೆ, ಯಾಕೆ ಮಾರ್ಕೆಟಿಂದ ಬರುವಾಗ ಬೇಜಾರು ಮಾಡ್ಕೊಂಡು ಬಂದೆ ಅಂತ ಕೇಳಿದ್ರಲ್ಲ, ಇದಕ್ಕೆ ಬೇಜಾರು ಮಾಡ್ಕೊಂಡು ಬಂದಿದ್ದು. ಅವಳೇ ನನಗೆ ಮಾರ್ಕೆಟ್ ಸಿಕ್ಕಿ ಎಲ್ಲ ಹೇಳಿದ್ಲು. ಆದರೂ ನಾನು ನಂಬಲಿಲ್ಲ. ನಾನು ರಾಕೇಶ್ ಆ ಥರ ಅಲ್ಲ, ನಾನು ರಾಕೇಶ್ ನಂಗೆ ಮೋಸ ಮಾಡಲ್ಲ ಅಂತ ನಂಬಿದ್ದೆ, ದೃಢವಾಗಿ ನಂಬಿದ್ದೆ. ಅವಳ ಮುಂದೆ ಜಗಳ ಮಾಡ್ಕೊಂಡು ಬಂದೆ. ನನಗೂ ನನ್ನ ರಾಕೇಶ್ಗೂ ದೂರ ಮಾಡೋಕ್ಕೆ ಈ ಥರ ಎಲ್ಲ ಮಾಡ್ತಿದ್ದೀಯ ನೀನು, ಹಾಗೆ ಹೀಗೆ ಅಂತ ಬಾಯಿ ಬಂದಂಗೆ ಅವಳಿಗೆ ಬೈದ್ಬಿಟ್ಟು ಬಂದೆ. ಆದರೆ ಮನೆಗೆ ಬಂದು ನಿಮ್ಮ ಅಮ್ಮನ ಕೇಳಿದ್ರೆ ಅವ್ರಿಗಿರೋ ಮಗನೇ ಗೊತ್ತಿಲ್ವ ಹಂಗಾದ್ರೆ? ಹಾಂ, ನನಗೆ ಯಾವ ಮಗನೂ ಇಲ್ಲ, ಇರೋದೇ ರಾಕೇಶ್ ಅಂತ ಅಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ. ನೀವು ಬಂದು ಅಲ್ಲೂ ತೇಪೆ ಹಾಕ್ಬಿಟ್ರಿ ಅಲ್ವಾ, ಅಲ್ಲೂ ಸುಳ್ಳು ಹೇಳಕ್ಕೆ ನೋಡಿದ್ರಿ ಅಲ್ವಾ? ಎಷ್ಟು ದಿನ ನನ್ನ ಹಿಂಗೆ ನಂಬಿಸಿ ಮೋಸ ಮಾಡಬೇಕು ಅನ್ಕೊಂಡಿದ್ರಿ ರಾಕೇಶ್? ಸಾರಿ ನೇತ್ರ, ಇನ್ನು ಮುಚ್ಚಿಟ್ಟು ಪ್ರಯೋಜನ ಇಲ್ಲ. ಹೌದು, ನಿಜಾನೇ, ನಮ್ಗೆ ಆಲ್ರೆಡಿ ಮದುವೆ ಆಗಿತ್ತು, ಡಿವೋರ್ಸು ಆಗಿದೆ. ಅಲ್ಲಿ ಪಾಪು ಇದ್ದಾಳಲ್ಲ, ಅವಳು ನನ್ನ ಮಗಳೇನೆ. ಸಾರಿ ನೇತ್ರ, ಇದೆಲ್ಲ ನಿನ್ನ ಹತ್ರ ಮದುವೆ ಮುಂಚೆನೇ ಹೇಳಬೇಕು ಅಂತ ತುಂಬ ಸತಿ ಪ್ರಯತ್ನ ಪಟ್ಟೆ, ಆದರೆ ಅದು ಆಗಲಿಲ್ಲ. ನನಗೆ ಕ್ಷಮಿಸ್ಬಿಡು. ನಾನು ಈಗ ನಿನ್ನ ಹತ್ರ ಸುಳ್ಳು ಹೇಳಿ ಮೋಸ ಮಾಡೋ ಉದ್ದೇಶ ಅಲ್ಲ. ನೀನು ಬೇಜಾರು ಮಾಡ್ಕೋತೀಯ ಗೊತ್ತಾದೆ ಅನ್ನೋದಷ್ಟೇ ನನ್ನ ಕನಸನ್ನು, ಅದಕ್ಕೋಸ್ಕರ ಮುಚ್ಚಿಟ್ಟೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಯಾವ ಕೆಟ್ಟ ಉದ್ದೇಶನೂ ಇಲ್ಲ. ಪ್ಲೀಸ್ ನೇತ್ರ, ಬೇಜಾರು ಮಾಡ್ಕೋಬೇಡ. ವಾಹ್, ಎಷ್ಟು ಈಸಿಯಾಗಿ ಹೇಳ್ಬಿಟ್ರಿ ಅಲ್ವಾ ಬೇಜಾರು ಮಾಡ್ಕೋಬೇಡ ಅಂತ. ಇಲ್ಲ ಬಿಡಿ, ನನಗೆ ಬೇಜಾರಾಗಲ್ಲ ರಾಕೇಶ್. ನೀವು ಮಾಡಿರೋ ಮೋಸ, ನೀವು ಮಾಡಿರೋ ಕೆಲಸಗಳು ಯಾವುದು ನನಗೆ ಬೇಜಾರಾಗಲ್ಲ. ಹೆಂಗೆ ಹೇಳ್ಬಿಟ್ರಿ? ಬೇಜಾರು ಮಾಡ್ಕೋಬೇಡ ನೇತ್ರ, ಅಷ್ಟೇ, ಮುಗ್ದೋಯ್ತು. ಇನ್ನೇನು ಇಲ್ಲ, ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆನೂ ಇಲ್ಲ ಬಿಡಿ. ನೀವು ಮಾಡಿರೋದು ಒಂದಂತ. ಈ ಥರ ನೀವು ನನಗೆ ಮೋಸ ಮಾಡ್ತೀರಂತ ಗೊತ್ತಿದ್ದಿದ್ರೆ ನಿಮ್ಮ ಮುಖ ಕೂಡ ನಾನು ನೋಡ್ತಿರ್ಲಿಲ್ಲ ರಾಕೇಶ್. ನಿಮ್ಮನ್ನು ತುಂಬ ನಂಬಿ ಮದುವೆ ಆದೆ, ನಮ್ಮ ಮನೆಯವ್ರನ್ನೆಲ್ಲ ಬಿಟ್ಟು ಬಂದೆ. ನಿಮಗೋಸ್ಕರ ಪದೇ ಪದೇ ನಾನು ಹೇಳ್ತಿದ್ದೆ, ನನಗೆ ಮೋಸ ಮಾಡಲ್ಲ ತಾನೇ, ನನಗೆ ಮೋಸ ಮಾಡಲ್ಲ ತಾನೇ ರಾಕೇಶ್ ಅಂತ ಕೇಳಿದೆ. ಆದರೂ ನೀವು ಇಲ್ಲ 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 ಅಂತಾನೆ ಮೋಸ ಮಾಡಿಬಿಟ್ರಲ್ವಾ ನೀವು ನನಗೆ. ನೋಡು ನೇತ್ರ, ನಾನು ನಿನ್ಗೆ ಯಾವ ಮೋಸನೂ ಮಾಡಿಲ್ಲ. ನಿನ್ನ ನಾನು ನಿಜವಾಗ್ಲೂ ಪ್ರೀತಿಸಿ ಮದುವೆ ಆಗಿದ್ದೀನಿ. ಈಗಲೂ ನೀನಂದರೆ ನನಗೆ ಇಷ್ಟನೇ. ನಾನು ಯಾವುದೇ ಥರ ಮೋಸ ಮಾಡಿಲ್ಲ, ಸುಳ್ಳು ಹೇಳಿದ್ದೀನಿ ನಿಜ. ಆದರೆ ಅದು ನಿನಗೋಸ್ಕರ, ನೀನು ಬೇಜಾರಾಗಬಾರ್ದು, ನೊಂದ್ಕೋಬಾರ್ದು ಅಂತ ಅಷ್ಟೇ. ಅದು ಬಿಟ್ಟು ಬೇರೆ ಯಾವ ಕೆಟ್ಟ ಉದ್ದೇಶನೂ ಇಲ್ಲ. ಅದಕ್ಕೆ ಮೋಸ ಅಂತ ಹೆಸರು ಕಟ್ಬೇಡ ನೀನು. ಓ, ಹಾಗಾದ್ರೆ ನೀವು ಮೋಸ ಮಾಡಿಲ್ಲ, ನನಗೆ ಸುಳ್ಳು ಹೇಳಿದ್ರೆ ಅಷ್ಟೇ ಅಷ್ಟೇ ಅಲ್ವಾ? ಚಿಕ್ಕ ವಿಷಯ ಅಲ್ವಾ ನಿಮ್ಗಿದು? ನೋಡು ನೇತ್ರ, ನನ್ನ ನಿನ್ನ ಮಧ್ಯೆ ಇರಬೇಕಾಗಿರೋದು ಪ್ರೀತಿ, ನಂಬಿಕೆ ಅಷ್ಟೇ. ಆಗಿದೆ, ಆಗೋಯ್ತು ಅದು. ಅದಕ್ಕೂ ಇದಕ್ಕೆ ಏನು ಸಂಬಂಧ ಇಲ್ಲ. ನನ್ನ ಮಗಳು
ಅದನ್ನು ನಿನ್ನ ಹತ್ರ ಹೇಳಬೇಕಿತ್ತು. ಆದರೆ ನೀನು ಯಾವ ರೀತಿ ತಗೋತೀಯೋ ಅಂತ ನಾನು ಹೇಳಲಿಲ್ಲ ಅಷ್ಟೇ. ಅವಳು ನನ್ನ ಮಗಳಲ್ಲ ಅಂದ್ರೂ ನೀನು ಆ ಮಗುನ ಇಷ್ಟಪಡ್ತಿಲ್ಲ. ನೀನು ನನ್ನ ಮಗು ಅಂತ ಗೊತ್ತಾದರೆ ಎಲ್ಲಿ ಬೇಜಾರು ಮಾಡ್ಕೋತೀವಿ ಅಂತ ಹೇಳಿಲ್ಲ ಅಷ್ಟೇ. ಅದು ಬಿಟ್ಟರೆ ಬೇರೆ ಯಾವ ಕೆಟ್ಟ ಉದ್ದೇಶನೂ ಇಲ್ಲ. ದಯವಿಟ್ಟು ನನ್ನ ನಂಬು. ಆಯಿತು, ಆಗೋದಿಲ್ಲ ಆಗೋಗಿದೆ. ನಾನು ನೀನು ನಂಬಿಕೆಯಿಂದ ಪ್ರೀತಿಯಿಂದ ಬಾಳ್ಬೇಕಷ್ಟೇ. ನಂಬಿಕೆನಾ? ಯಾವ ನಂಬಿಕೆ ರಾಕೇಶ್? ಇನ್ನು ಯಾವ ನಂಬಿಕೆ ಉಳಿಸ್ಕೊಂಡಿದ್ದೀರಾ ನೀವು ಅಂತ ನಿಮ್ಮ ಈ ಥರ ಎಲ್ಲ ಮಾತಾಡ್ತಿದ್ದೀರಾ ನೀವು? ಇನ್ನು ನಿಮ್ಮ ಜೊತೆ ಪ್ರೀತಿಯಿಂದ ನಂಬಿಕೆಯಿಂದ ಬಾಳ್ಬೇಕಾ ನಾನು? ವಾವ್, ಚೆನ್ನಾಗಿ ಹೇಳ್ತಿದ್ದೀರಾ. ನೋಡು ನೇತ್ರ, ನೀನು ಒಬ್ಳಿಗೆ ಇಲ್ಲ, ನನಗೂ ಮಾತಾಡೋಕೆ ಬರುತ್ತೆ. ಆದರೆ ನಾನು ಮಾತಾಡ್ತಿಲ್ಲ ಅಷ್ಟೇ. ನೀನೇನು ನನ್ನ ಹತ್ರ ಮುಚ್ಚಿಟ್ಟೆ ಇಲ್ವಾಗಿದ್ರೆ, ನೀನು ನನಗೆ ಏನು ಸುಳ್ಳು ಹೇಳೇ ಇಲ್ವಾಗಿದ್ರೆ ಹೇಳು. ಏನು ಹಂಗಂದ್ರೆ ರಾಕೇಶ್? ನೋಡು ನೇತ್ರ, ನಿಂಗೂ ಮದುವೆ ಆಗಿದೆ, ಡಿವೋರ್ಸ್ ಆಗಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೂ ನಾನು ನಿನ್ನ ಮದುವೆ ಆದೆ. ಈಗಲೂ ನಾನು ನಿನ್ನ ಮೇಲೆ ಅಷ್ಟೇ ಪ್ರೀತಿ ನಂಬಿಕೆ ಇಟ್ಕೊಂಡಿದ್ದೀನಿ. ನಿನ್ನ ಮದುವೆ ಆಗಿದೆ, ಡೈವರ್ಸ್ ಆಗಿದೆ, ಆದರೂ ನನ್ನ ಹತ್ರ ಹೇಳಿಲ್ವಲ್ಲ ಅಂತ ನಾನು ಯಾವತ್ತೂ ನಿನ್ನ ದ್ವೇಷ ಮಾಡಿಲ್ಲ, ಇಲ್ಲ ನಿನ್ನ ಮೇಲೆ ಕೋಪನೇ ಮಾಡ್ಕೊಂಡಿಲ್ಲ. ಅಂದ್ರೆ ನಿಮಗೆ ನನ್ನ ಮದುವೆ ಆಗಿ ಡಿವೋರ್ಸ್ ಆಗಿದೆ ಅನ್ನೋ ವಿಷಯ ಗೊತ್ತಾ? ಹೌದು, ಮದುವೆ ಮುಂಚೆನೇ ನನಗೆ ಗೊತ್ತಾಯಿತು ನಿಂಗೆ ಮದುವೆ ಆಗಿದೆ, ಡಿವೋರ್ಸ್ ಆಗಿದೆ ಅಂತ. ಆದರೂ ನಾನು ನಿನ್ನ ಮದುವೆ ಆದೆ. ಯಾವತ್ತಾದ್ರೂ ಒಂದಿನ ನಾನು ನೀನು ಏನಾದರೂ ಕೇಳಿದ್ನಾ? ಯಾಕೆ ಈ ಥರ ಸುಳ್ಳು ಹೇಳಿದೆ, ಯಾಕೆ ನಂಗೆ ಮೋಸ ಮಾಡಿದೆ ಅಂತ ಕೇಳಿಲ್ವಲ್ಲ ನಾನು. ಆದರೆ ನೀನು ಗೊತ್ತಾದ ತಕ್ಷಣ ಈ ಥರ ಎಲ್ಲ ಅರ್ಚಾಡ್ತಿದ್ಯಾ? ಹಾಂ, ನಿನ್ನ ಬಗ್ಗೆನೂ ನೀನು ಹೇಳ್ಕೊಂಡಿದ್ಯಾ? ಅದು ನಿನ್ಗೆ ಅನಿಸ್ಲಿಲ್ವಾ ಮೋಸ ಅಂತ? ನಾನು ಮಾಡಿದ ಮಾತ್ರ ದೊಡ್ಡ ಮೋಸ ಅಂತ ಹೇಳ್ತಿದ್ಯಲ್ಲ, ನೀನು ನನಗೆ ಮಾಡಿರೋದು ಮತ್ತೆ ಮೋಸನೇ ತಾನೇ? ಓ, ಅದಕ್ಕ ನೀವು ಇಷ್ಟು ದೊಡ್ಡ ಸುಳ್ಳು ನನ್ನ ಹತ್ರ ಮುಚ್ಚಿಟ್ಟಿದ್ದು? ಬಾರಿ ತುಂಬ ಒಳ್ಳೆ ಮನುಷ್ಯ ನೀನು ಅಂದ್ಕೊಂಡಿದ್ದೆ ನಾನು. ನನ್ನ ಗಂಡ ತುಂಬ ಒಳ್ಳೆಯವನು. ಅವ್ರಿಗೆ ನಂಗೆ ಮದುವೆ ಆಗಿ ಡಿವೋರ್ಸ್ ಆಗಿದೆ ಅಂತ ಹೇಳಿದ್ರೆ ಪಾಪ ನೊಂದ್ಕೋತಾನೆ ಅಂತ ಸುಮ್ಮನಾದೆ. ಆದರೆ ನೀನು ನಾನು ಮುಚ್ಚಿಟ್ಟಿದ್ದೀರೋ ಸತ್ಯನ ಮುಂದೆ ಇಟ್ಕೊಂಡು ಇಷ್ಟು ದೊಡ್ಡ ಸತ್ಯನ ಮುಚ್ಚಿಟ್ಟು ನನಗೆ ಮೋಸ ಮಾಡಿದೆ. ರಾಕೇಶ್, ನಾನು ಮುಚ್ಚಿಟ್ಟಿದ್ದು ನಿಜಾನೇ, ಆದರೆ ನಿನ್ನ ಥರ ದೊಡ್ಡ ಸುಳ್ಳಲ್ಲ. ನನ್ನ ಮದುವೆ ಆಗಿ ಡಿವೋರ್ಸ್ ಆಗಿರ್ಬೋದು, ಆದರೆ ನಾನು ಯಾವ ಮಗುನ ಎತ್ಕೊಂಡು ನಿಂತಿಲ್ಲ. ಮನೇಲಿ ಮಗು ಇಟ್ಕೊಂಡು ಇದು ನಂದಲ್ಲ ಅಂತ ಸುಳ್ಳು ಹೇಳ್ತಿಲ್ಲ, ಮೋಸ ಮಾಡ್ತಿಲ್ಲ, ಇಲ್ದೇ ಇರೋ ಅಣ್ಣ ಅದಕ್ಕೆಲ್ಲ ಸೃಷ್ಟಿ ಮಾಡ್ತಿಲ್ಲ. ಇದೆಲ್ಲ ನೀನು ಮಾಡಿರೋದು, ನೀನು. ಹೌದು ನೇತ್ರ, ನಿನಗಿಂತ ದೊಡ್ಡ ಮೋಸಗಾರ ಅಂತಲೇ ಅನ್ಕೋ, ದೊಡ್ಡ ಸುಳ್ಳುಗಾರ ಅಂತಲೇ ಅನ್ಕೋ. ಆಯಿತು, ಅದು ನಾನು ಒಪ್ಕೋತೀನಿ. ನಾನು ನಿನ್ನ ಒಳ್ಳೆದಕ್ಕೆ ಇದನ್ನೆಲ್ಲ ಮುಚ್ಚಿಟ್ಟಿದ್ದು ಆಯಿತು, ತಪ್ಪಾಯಿತು ನೇತ್ರ, ಕ್ಷಮಿಸ್ಬಿಡು. ನಿನ್ನ ಮನಸ್ಥಿತಿ, ನಿನ್ನ ಪರಿಸ್ಥಿತಿ ಎಲ್ಲ ನನಗೆ ಅರ್ಥ ಆಗುತ್ತೆ. ಐ ಆಮ್ ವೆರಿ ಸಾರಿ ನೇತ್ರ, ಪ್ಲೀಸ್ ಇದನ್ನೆಲ್ಲ ಇಲ್ಲಿಗೆ ಬಿಟ್ಬಿಡು. ನಿನಗೂ ಮದುವೆಯಾಗಿ ಡಿವೋರ್ಸ್ ಆಗಿದೆ, ನನಗೂ ಮದುವೆಯಾಗಿ ಡಿವೋರ್ಸ್ ಆಗಿದೆ. ವ್ಯತ್ಯಾಸ ಒಂದೇ, ನನಗೆ ಮಗು ಇದೆ. ಆ ಮಗುನ ನಾವಿಬ್ಬರು ಪ್ರೀತಿಯಿಂದ ಸಾಕಬೇಕು ಅಷ್ಟೇ. ಪ್ಲೀಸ್ ಇದನ್ನೆಲ್ಲ ಇಲ್ಲಿಗೆ ಬಿಟ್ಬಿಡು. ಇನ್ಮೇಲೆ ನಾವಿಬ್ಬರು ತುಂಬ ಚೆನ್ನಾಗಿರೋಣ. ಇಲ್ಲ ಇಲ್ಲ, ಸಾಧ್ಯನೇ ಇಲ್ಲ ರಾಕೇಶ್, ಇನ್ನೂ ಇದು ಸಾಧ್ಯ ಇಲ್ಲ. ಸರಿ, ನನ್ನ ಪಾಡಿಗೆ ನಾನು ಬಿಟ್ಬಿಡಿ. ಇದ್ರ ದಯವಿಟ್ಟು ಅರ್ಥ ಮಾಡ್ಕೊ ಪ್ಲೀಸ್. ನೇತ್ರಿಗೆ ಎಲ್ಲಿ ಕೊಟ್ಟೆ? ಬ್ಯಾಗ್ ತೊಗೊಂಡು ಎಲ್ಲಿ ಹೋಗ್ತಿದ್ಯಾ? ಬೇಡ ನೇತ್ರ, ನನ್ನ ಮಾತು ಕೇಳು. ಇಲ್ಲ, ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ರಾಕೇಶ್. ಇನ್ಮೇಲೆ ನಾನು ನಿನ್ನ ಜೊತೆ ಇರೋಕ್ಕೆ ಸಾಧ್ಯನೇ ಇಲ್ಲ. ನೀನು ಮಾಡಿರೋ ಮೋಸನ ನಾನು ಮರೆಯೋಕ್ಕೆ ಸಾಧ್ಯನೂ ಇಲ್ಲ. ಇಲ್ಲ ಇಲ್ಲ. ನೇತ್ರ ನಿಂತ್ಕೋ, ನೇತ್ರ ನಿಂತ್ಕೋ ಪ್ಲೀಸ್. ಛೇ, ಇವಳು ಏನು ಹಿಂಗೆ ಮಾಡಿಬಿಟ್ಲು? ಎಲ್ಲಿ ಹೋದ್ಲು ಬ್ಯಾಗ್ ತೊಗೊಂಡು? ಅವ್ರ ಅಮ್ಮನ ಮನೆಗೆ ಹೋಗ್ತಾಳ? ಏನು ಮಾಡಿದ್ರು ಇವ್ಳಿಗೆ ಅರ್ಥನೇ ಆಗ್ತಿಲ್ವಲ್ಲ. ಇವಳು ಮಾಡಿರೋದು ಮೋಸನೇ ತಾನೆ, ಇವ್ಳಿಗೆ ಯಾಕೆ ಅರ್ಥ ಆಗ್ತಿಲ್ಲ? ಛೇ, ಏನು ಮಾಡೋದೀಗ? ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ, ತುಂಬ ಥ್ಯಾಂಕ್ಸ್. ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.